ಮೈಸೂರಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 10 ವರ್ಷದ ಬಾಲಕಿ ದೇಹದ ಮೇಲೆ ಬಟ್ಟೆ ಇಲ್ಲದೆ ಬಿದ್ದಿದ್ದಂತಹ ಶವ. ಮೈಸೂರಿನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 10 ವರ್ಷದ ಬಾಲಕಿ ದೇಹದ ಮೇಲೆ ಬಟ್ಟೆ ಇಲ್ಲದೆ ಬಿದ್ದಿದ್ದ ಶವ ಸಿಕ್ಕಿದೆ. ದಸರಾ ವೇಳೆ ಪೋಷಕರೊಂದಿಗೆ ಮೈಸೂರಿಗೆ ಬಂದಿದ್ದಂತಹ ಬಾಲಕಿ ಬಲೂನ್ ವ್ಯಾಪಾರಕ್ಕಾಗಿ ಬಂದಿದ್ದಂತಹ ಹಕ್ಕಿ ಪಿಕ್ಕಿ ಜನಾಂಗ. ಗುಲ್ಬರ್ಗದಿಂದ ಮೈಸೂರಿಗೆ ಬಂದಿದ್ದಂತಹ 50ಕ್ಕೂ ಹೆಚ್ಚು ಕುಟುಂಬಸ್ಥರು ನಿನ್ನೆ ರಾತ್ರಿ 2 ಗಂಟೆ ವೇಳೆಯಲ್ಲಿ ಅಪ್ರಾಪ್ತ ಬಾಲಕಿಯ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆದೊಯ್ದು ಪೊಲೀಸ್ನವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಚ್ಚಡಗಳು ಮಾನ ಮರ್ಯಾದೆ ಇಲ್ಲ ಇಂಥವ್ರುಗಳಿಗೆಲ್ಲ ನಿಜವಾಗ್ಲೂ ಯಾವ ರೀತಿಯಾದಂತಹ ಶಿಕ್ಷೆ ವಿಧಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. 10 ವರ್ಷದ ಮುಗ್ಧ ಬಾಲಕಿ, ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಈ ರೀತಿಯಾಗಿ ಒಂದು ಮಗು ಅನ್ನೋದನ್ನು ನೋಡದೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಮನೆಯಲ್ಲಿ ಅಕ್ಕ ತಂಗಿದಿರ ಜೊತೆ ಬೆಳೆದಿಲ್ವಾ ನೀವುಗಳು? ಹೇಗ್ರಿ ಮನ್ಸು ಬರುತ್ತೆ? ನಿಮ್ಗೆ ಮಕ್ಳುಗಳು ಇರೋದಿಲ್ವಾ? 10 ವರ್ಷದ ಮಗು ಏನ್ರಿ ಕಾಣ್ತೀರಿ ಆ ಮಗುನಲ್ಲಿ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. 10 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ? ಈಗ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಸ್ಕೊಂಡು ಹೋಗ್ಲಾಗಿದೆ. ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಏನು ಕುಟುಂಬಸ್ಥರು ಹೇಳೋ ಪ್ರಕಾರ ಇವರು ಎಲ್ರು ಗುಲ್ಬರ್ಗ ಮೂಲದವರು ಪ್ರತಿ ವರ್ಷ ದಸರಾಗೆ ಬರ್ತಾ ಇದ್ರು. ಅಂದ್ರೆ ಆಟಿಕೆ ಸಾಮಾನ್ ಮತ್ತೆ ಬಲೂನ್ ಅನ್ನ ಮಾಡುವಂತ ವೃತ್ತಿಯಲ್ಲಿ ಈ ಕುಟುಂಬ ತೊಡಕೊಂಡಿತ್ತು. ಅಲಮಾರಿ ಕುಟುಂಬ ಸುಮಾರು 15 ವರ್ಷಗಳಿಂದ ಬರ್ತಾ ಇದ್ರು. ಅದು ಈ ವರ್ಷ ಎಕ್ಸಿಬಿಷನ್ ಗ್ರೌಂಡ್ ನ ಎದುರುಗಡೆ ನಡೆದಿದ್ದಂತಹ ಜಾಗದಲ್ಲಿ ಇವರು ಟೆಂಟ್ ಅನ್ನ ಹಾಕೊಂಡಿದ್ರು. ಬೆಳಗ್ಗೆ ಏನು ಇಡೀ ದಿನ ಬಲೂನ್ ಅನ್ನ ಬಾಲಕಿ ಕೂಡ ಮಾರಿತ್ತು. ಜೊತೆಗೆ ರಾತ್ರಿ 11 ಗಂಟೆವರೆಗೂ ಕೂಡ ಮಾರಾಟವನ್ನ ಮಾಡಿ ಅಲ್ಲಿಗೆ ಪೋಷಕರ ಜೊತೆಗೆ ಊಟ ಮಾಡಿ ಆ ಒಂದು ಅಪ್ರಾಪ್ತ ಬಾಲಕಿ ಮಲಗಿತ್ತು. ಬೆಳಗ್ಗೆ ಎದ್ದು ನೋಡುವಂತ ಸಂದರ್ಭದಲ್ಲಿ ಆ ಬಾಲಕಿ ಇರ್ಲಿಲ್ಲ. ಗಾಬರಿ ಆದಂತ ಪೋಷಕರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ಅನತಿ ದೂರದಲ್ಲಿ ಅಂದ್ರೆ 100 ಮೀಟರ್ ಪಕ್ಕದಲ್ಲಿಯೇ ಒಂದು ಖಾಲಿ ನಿವೇಶನ ಏನಿದೆ. ಖಾಲಿ ನಿವೇಶನದಲ್ಲಿ ಮಗು ಪ್ರಜ್ಞಾವಸ್ಥೆ ಅಂದ್ರೆ ಆ ಮಗುವಿನ ಮೈ ಮೇಲೆ ಬಟ್ಟೆ ಇಲ್ಲದ ಪರಿಸ್ಥಿತಿಯಲ್ಲಿ ಆ ಮಗು ಬಿದ್ದಿತ್ತು. ಅದನ್ನ ನೋಡಿದಂತ ಪೋಷಕರು ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಟ್ರು. ಆ ಒಂದು ಮೇಲ್ನೋಟಕ್ಕೆ ನೋಡೋದಾದ್ರೆ ಮಗುವನ್ನ ಯಾರೋ ಅಪರಿಚಿತರು ಎಳೆದೊಯ್ದು ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗಿದೆ. ಸದ್ಯ ಮಗುವಿನ ಮೃತದೇಹವನ್ನ ಮೈಸೂರಿನ ಶವಗಾರಕ್ಕೆ ರವಾನೆ ಮಾಡಿರುವಂತದ್ದು. ಏನು ಆ ಒಂದು 50 ಕುಟುಂಬಗಳು ಬಂದಿದ್ರಲ್ಲ, ಆ ಒಂದು ಕುಟುಂಬದಲ್ಲಿಯೇ ಇದ್ದಂತಹ ವ್ಯಕ್ತಿಗಳು ಈ ರೀತಿ ಏನಾರು ಮಾಡಿದ್ರ, ಯಾರೋ ಹೊರಗಿನ ಅಪರಿಚಿತ ವ್ಯಕ್ತಿಗಳು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಪೊಲೀಸರು ತನಿಖೆಯಿಂದ ಪತ್ತೆ ಹಚ್ಚಬೇಕು. ಜೊತೆಗೆ ಸದ್ಯ ಆ ಮಗುವಿನ ಟೆಂಟ್ ಏನಿದೆ ಅಕ್ಕಪಕ್ಕ ಇದ್ದಕ್ಕಂತಹ CCTV ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಹುಡುಕುವಂತ ಪ್ರಯತ್ನವನ್ನ ಮೈಸೂರು ನಗರದ ಪೊಲೀಸರು ಮಾಡ್ತಿದ್ದಾರೆ. ಅಂದ್ರೆ ಕೇವಲ 2 ದಿನಗಳ ಅಂತರದಲ್ಲಿ ಒಂದೇ ಜಾಗದಲ್ಲಿ 2 ಮರ್ಡರ್ ಆಗಿರೋದು ನಿಜಕ್ಕೂ ಕೂಡ ಮೈಸೂರು ನಗರದ ಪೊಲೀಸರ ಕರ್ತವ್ಯ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸುತ್ತೆ. ನಿಜಕ್ಕೂ ಈ ಬ್ರೂಟಲ್ ಮರ್ಡರ್ ಅನ್ನ ಮಾಡಿದಂತ ಅಪ್ರಾಪ್ತ ಬಾಲಕಿಯ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ಮತ್ತೆ ಯಾರು ಅಪರಿಚಿತರು ಓಡಾಡಿದ್ರು ಅವರೆಲ್ಲರೂ ಏನು ಅದ್ರ ಬಗ್ಗೆ ಮೈಸೂರು ನಗರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಅರೆ ನಗ್ನಾವಸ್ಥೆಯಲ್ಲಿದ್ದಂತಹ ಮಗುವಿನ ಮೃತದೇಹ ಇದೀಗ ಶವಗಾರಕ್ಕೆ ರವಾನೆಯಾಗಿದೆ. ಜೊತೆಗೆ ಪೋಷಕರು ಜೊತೆಗೆ ಅವರ ಜೊತೆಗೆ ಇದ್ದಂತವರೆಲ್ಲರನ್ನು ಕೂಡ ಮೈಸೂರು ನಗರ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ರಮ್ಯಾ. ರೈಟ್ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅದೇನ್ ಕಂಡ್ರೋ ಏನೋ ಗೊತ್ತಿಲ್ಲ, ನಿಜಕ್ಕೂ ಇಂಥವ್ರಿಗೆ ಸರಿಯಾದಂತಹ ಶಿಕ್ಷೆ ಆಗ್ಲೇಬೇಕು.